ವಿಶ್ವ ಜನಸಂಖ್ಯಾ ದಿನಾಚರಣೆಯ ಪ್ರಯುಕ್ತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಮಾರುತಿ ನಗರದ ಅಂಗನವಾಡಿ ಸರ್ಕಾರಿ ಕೇಂದ್ರದಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮವನ್ನು ಆರೋಗ್ಯ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖಾ ಅಧಿಕಾರಿಗಳು ಉದ್ಘಾಟಿಸಿದರು. ಇನ್ನು ಕಾರ್ಯಕ್ರಮದ ಕುರಿತು ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖಾಧಿಕಾರಿ ಶರಣಮ್ಮ, ಜನಸಂಖ್ಯಾ ಸ್ಫೋಟದಿಂದಾಗಿ ಎದುರಾಗ್ತಿರುವ ಗಂಭೀರ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಮಾರ್ಗವಾಗಿ ಜಗತ್ತಿನಲ್ಲಿ ಪ್ರತಿ ವರ್ಷ ವಿಶ್ವ ಜನಸಂಖ್ಯಾ ದಿನ ಆಚರಿಸಲಾಗುತ್ತದೆ. ಜನಸಂಖ್ಯಾ ಸ್ಫೋಟದಿಂದ ಆಗ್ತಿರುವ ದುಷ್ಪರಿಣಾಮಗಳ ಕುರಿತು ಸಹ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿ, ಬಹಳಷ್ಟು ಜನರು ಇನ್ನೂ ಮೂಢನಂಬಿಕೆಗಳನ್ನು ನಂಬುತ್ತಾರೆ. ದಯವಿಟ್ಟು ಮೂಢನಂಬಿಕೆಗಳನ್ನು ಬಿಟ್ಟು ಆರೋಗ್ಯ ಇಲಾಖೆ ಅಧಿಕಾರಿಗಳು ನೀಡುವಂತಹ ಸಲಹೆಗಳನ್ನು ಸ್ವೀಕಾರ ಮಾಡಬೇಕು. ಅಂಗನವಾಡಿ ಕೇಂದ್ರಗಳಲ್ಲಿ ನೀಡುವಂತಹ ಆಹಾರ ಪದಾರ್ಥಗಳನ್ನು ಮಕ್ಕಳಿಗೆ ನೀಡಿದಾಗ ತಾಯಿಯ ಹಾಲಿನ ಜೊತೆ ಪೌಷ್ಟಿಕಾಂಶದ ಪದಾರ್ಥಗಳ ಒಳಗೊಂಡ ಅಂಗನವಾಡಿ ಕೇಂದ್ರಗಳಲ್ಲಿ ನೀಡುವಂತಹ ಪದಾರ್ಥಗಳನ್ನು ಮಕ್ಕಳಿಗೆ ನೀಡಿದಾಗ ಮಕ್ಕಳ ಬೆಳವಣಿಗೆ ಸುಲಭವಾಗುತ್ತದೆ ಅಂತ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಗರ್ಭಿಣಿ ಮಹಿಳೆಯರಿಗೂ ಶ್ರೀಮಂತ ಕಾರ್ಯಕ್ರಮವನ್ನು ಸಹ ಆಯೋಜಿಸಲಾಗಿದ್ದು, ಶ್ರೀಮಂತ ಕಾರ್ಯಕ್ರಮವನ್ನು ನೆರವೇರಿಸಿದರು. ಕೆಲವರು ಏನಂದ್ರೆ ಕರ್ಕೊಂಡೇ ಬರೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ಟೀಚರ್ಸ್ ತುಂಬಾ ಹೇಳ್ತಾರೆ, ಮೇಡಮ್ ತೂಕಕ್ಕೆ ಹಲವಾರು ಬಾರಿ ಅವ್ರ ಮನೆಗೆ ಹೋಗ್ತೀವಿ, ಪದೇ ಪದೇ ಹೋಗ್ತಾನೆ ಆದ್ರೂ ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕಂತೂ ಆ ಥರ ಅವಕಾಶ ಮಾಡಿಕೊಡ್ಬೇಡಿ. ಪದೇ ಪದೇ ನಿಮ್ಮ ಮನೆ ಬಾಗಿಲು ಬರೋ ಥರ ಅವಕಾಶ ಕೊಡಬೇಡಿ. ಮತ್ತು ಇದ್ರ ಜೊತೆಗೆ ಫುಡ್ ಕೊಡ್ತಾ ಇದ್ದಾರೆ ಮಕ್ಕಳಿಗೆ, ಡಿಸ್ಟ್ರಿಬ್ಯೂಷನ್ ಎಲ್ಲ ಕೊಡ್ತಾ ಇದ್ದಾರೆ. ಅದನ್ನು ಕೂಡ ಮಕ್ಕಳಿಗೆ ತಿನ್ನಿಸಿ ಅಂತ ಕೊಡ್ತಾರೆ. ಯಾಕಂದರೆ ಮಗು ಅದೇ ಪ್ರತಿದಿನಾನು ಬೆಳೀಲಿ ಅಂತ. ಯಾಕಂದರೆ 6 ತಿಂಗಳು ಆದಮೇಲೆ ಮಗುವಿಗೆ ಮೇಲು ಆಹಾರನೂ ಕೊಡಬೇಕಲ್ವ. ತಾಯಿಯ ಎದೆ ಹಾಲು ಕುಡಿಸೋದ್ರಿಂದ ಮಕ್ಕಳಿಗೆ ಬೆಳವಣಿಗೆ ಆಗೋಕ್ಕೆ ಚಾನ್ಸ್ ಇಲ್ಲ. ತಾಯಿಯ ಎದೆ ಹಾಲಿನ ಜೊತೆಗೂ ಮೇಲು ಆಹಾರ ಇತ್ತು. ಈಗ ನಾವು ಕೊಟ್ಟಂಥ ಒಂದು ಆಹಾರನೇ ತಿನ್ನಬೇಕು ಅಂತ ಏನೂ ಇಲ್ಲ. ನಿಮ್ಮ ಮನೆಗಳಲ್ಲೇ ರಾಗಿ ಗಂಜಿ ಸಿಗುತ್ತೆ, ರವೆ ಗಂಜಿ ಸಿಗುತ್ತೆ, ಅಥವಾ ಬೇರೆ ಯಾವುದಾದ್ರೂ ಪೌಷ್ಟಿಕ ಆಹಾರ ಅಂದರೆ ಬೇಳೆಗಳನ್ನ ಮಾಡ್ತಕ್ಕಂಥ ಒಂದು ಗಂಜಿನ ಮಾಡ್ಕೊಳ್ತೀವಿ. ಅದು ನಿಮ್ಮ ಒಂದು ಮನೆಗಳಿರ್ತಕ್ಕಂಥದ್ದು. ಆದರೆ ಅದ್ರ ಜೊತೆಗೆ ಎಲ್ಲನೂ ತಿನ್ನಿಸ್ಬೇಕು ಅಂತಲೇ ಹೇಳ್ತಾರೆ. ಮೃದುವಾಗಿರ್ತಕ್ಕಂಥ ಆಹಾರ, ಹಾಲಿನ ಜೊತೆಗೆ ಆಹಾರ ಕೊಟ್ಟರೆ ಮಗು ಬೆಳವಣಿಗೆ ಚೆನ್ನಾಗಾಗುತ್ತೆ, ಸದೃಢವಾಗಿರುತ್ತೆ ಅಂತಕ್ಕಂಥದ್ದು ಒಂದು ಮನೋಭಾವನೆಯಿಂದ ಅದನ್ನು ಮಾಡ್ತಾರೆ. ಅದ್ರ ಜೊತೆಗೆ ಲಸಿಕೆ ಕೂಡ ಹಾಕಿಸ್ಕೋಬೇಕಾಗ್ತದೆ. ಟೈಮ್ಗೆ ಸರಿಯಾಗಿ ಲಸಿಕೆ ಹಾಕಿದಾಗ ನಮ್ಮ ಆಶಾ ಕಾರ್ಯಕರ್ತರಾಗಲಿ, ಟೀಚರ್ಸ್, ಸಿಸ್ಟರ್ಗಳಾಗಲಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಅಯ್ಯೋ ಹೋಗಮ್ಮ, ನಂಗೆ ಟೈಮ್ ಇಲ್ಲ, ಇವತ್ತೇ ಇಂಜೆಕ್ಷನ್ ಹಾಕ್ಕೊಡೋದು, ಜ್ವರ ಬಂತು, ಅದೆಲ್ಲ ನೆಪಗಳನ್ನು